ಹಲೋ ಫ್ರೆಂಡ್ಸ್, ಬಿಂದು ಕೇಸರಿ ನಂದನ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನೋಡಿ, ಇದಷ್ಟು ನಾನೇ ಮೆಂತ್ಯ ಸೊಪ್ಪು ಬೆಳೆಸಿದ್ದೆ, ತುಂಬ ಚೆನ್ನಾಗಿ ಬಂದುಬಿಟ್ಟಿದೆ. ಸೊ ಇವಾಗ ಇದನ್ನ ಹಾರ್ವೆಸ್ಟಿಂಗ್ ಮಾಡಬೇಕು. ಸೊ ಹಾಗಾಗಿ ಇದಿಷ್ಟು ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದಿಷ್ಟು ನಾನು ಆಲ್ರೆಡಿ ತೊಗೊಂಡಿದ್ದೀನಿ. ಇನ್ನು ಇದಿಷ್ಟಿದೆ, ಇದಿಷ್ಟು ಇವಾಗ ಕಿತ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾದರೂ ಮಾಡ್ಬೋದಾ ಏನು ನೋಡೋಣ. ನೋಡಿ, ಇದಿಷ್ಟು ಬೆಳೆಸಿದ್ದೀನಿ. ಒಂದು ಸ್ಮಾಲ್ ಪಾರ್ಟಿಷನ್ ಥರ ಮಾಡಿಬಿಟ್ಟು ಬೆಳೆಸಿದ್ದೀನಿ. ಇದೇನೋ ಇದ್ಯಾವುದೋ ಬೇರೆದೇನೋ ಬಿಟ್ಬಿಟ್ಟಿದೆ. ಇದು ಸ್ವಲ್ಪ ಮುಳ್ಳಿದೆ. ಇದು ತೆಗಿತೀನಿ, ಇದನ್ನು ಯಾವುದೋ ಬೇರೆದಿದು. ಸೊ ಅದು ಬಿಟ್ಟರೆ ಇನ್ನಷ್ಟು ಮೆಂತ್ಯ ಸೊಪ್ಪೇನೆ. ನೋಡಿ, ಇದಷ್ಟು ಮೆಂತ್ಯ ಸೊಪ್ಪು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತೇಳಿ ಹಾಕ್ಕೊಂಡಿದ್ದೀನಿ. ನೋಡಿ, ಇದಿಷ್ಟು ಹಾರ್ವೆಸ್ಟಿಂಗ್ ಮಾಡಬೇಕು ಇವಾಗ. ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಸುಮಾರು ಒಂದು ತಿಂಗಳೇ ಆಗೋಯಿತು. 20 ಡೇಸ್ಗೆಲ್ಲ ತುಂಬ ಚೆನ್ನಾಗಿ ಸೊಪ್ಪು ಬಿಟ್ಬಿಟ್ಟಿತ್ತು. ಆದರೆ ನನಗೇನೋ ಕಿತ್ಕೋಬೇಕಂತ ಮನಸ್ಸು ಬರ್ತಾ ಇದ್ದಿಲ್ಲ. ನಾನೇ ಹಾಕ್ಕೊಂಡಿದ್ದಲ್ಲ ಸೊಪ್ಪು. ಇದೆ ಫಸ್ಟ್ ಟೈಮ್ ನಾನು ಸೊಪ್ಪು ಬೆಳೆಸಿದ್ದು. ತುಂಬ ಚೆನ್ನಾಗಿ ಬಂದಿತ್ತು. ಕಿತ್ಕೊಳ್ಳೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ಹಾಗಾಗಿಬಿಟ್ಟು ಹಾಗೆ ಬಿಟ್ಟಿದ್ದೆ. ಇವಾಗ ಅದು ಸ್ವಲ್ಪ ಹೂವೆಲ್ಲ ಆಗ್ತಾಯಿದೆ. ಸೊ ಅದು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ, ಹೂವೆಲ್ಲ ಆದಮೇಲೆ ತಿನ್ನಲಿಕ್ಕೂ ಬರಲ್ಲ. ಹಾಗಾಗಿ ಕಿತ್ಕೊಂಡು ಏನಾದರೂ ಮಾಡೋಣ ಅಂತೇಳಿ ಇವಾಗ ಕಿತ್ಕೊಂಡು ಬಿಡಿಸ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ಮಾತ್ರ ನಿಜವಾಗ್ಲೂ ತುಂಬಾ ಒಳ್ಳೆಯದು. ನನಗೆ ಯಾವ ಸೊಪ್ಪು ಇರಲಿ ಬಿಡಲಿ ಮೆಂತ್ಯ ಸೊಪ್ಪು ಇದ್ದರೆ ಸಾಕು. ಬಿಕಾಸ್ ಅದು ನನಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದೆ. ನಾವು ತಿನ್ನೋ ಆಹಾರದಲ್ಲಿ ಡೈಲಿ ಇದನ್ನು ಒಂದೊತ್ತು ಸೊಪ್ಪನ್ನು ಬೇಯಿಸ್ಕೊಂಡು ತಿಂದರೆ ವಾರದಲ್ಲಿ ನೀವು 3 kg ಇಳಿಯೋದ್ರಲ್ಲಿ ಡೌಟೇ ಇಲ್ಲ. ನನಗೆ ಸುಮಾರು ಟ್ರೈ ಮಾಡಿಬಿಟ್ಟಿದ್ದೀನಿ. ಇದನ್ನು ಟೆಸ್ಟ್ ಮಾಡೋದಕ್ಕೋಸ್ಕರನೇ ಸುಮಾರು ದಿನ ನಾನು ತಿಂದು ನೋಡಿದ್ದೀನಿ. ತುಂಬ ಚೆನ್ನಾಗಿ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಹಾಗೆ ಈ ಸೊಪ್ಪಲ್ಲಿ ವಿಟಮಿನ್, ಕ್ಯಾಲ್ಶಿಯಂ ಹಾಗೆ ಮಿನರಲ್ಸ್ ಕೂಡ ಜಾಸ್ತಿನೇ ಇರುತ್ತೆ. ರಿಚ್ ಇನ್ ಪ್ರೋಟೀನ್. ನಾವು ಡೈಲಿಯಿಂದ ತಿಂದ್ರೂ ಏನೂ ತೊಂದರೆ ಇಲ್ಲ. ಡೈಲಿ ನಮ್ಮ 3 ಹೊತ್ತು ಊಟದಲ್ಲಿ 3 ಹೊತ್ತು ಸೊಪ್ಪಿದೆ ಇನ್ನೂ ಒಳ್ಳೆಯದು. ಬೇಗ ನಾವು ಡೈಜೆಷನ್ ಆಗುತ್ತೆ. ಹಾಗೆ ನಮ್ಮ ಹೊಟ್ಟೆ ಕೂಡ ಲೈಟ್ ಅಂತ ಹೇಳಿ ಅನಿಸುತ್ತೆ. ನಾವು ತಿಂದ ತಕ್ಷಣ ಸ್ವಲ್ಪ ಬೊಬ್ಲಿ ಅಂತೇಳಿ ನಮ್ಗೆ ನಾವೇ ಅನಿಸ್ತಾ ಇರ್ತೀವಿ. ಬಟ್ ಆ ರೀತಿ ಎಲ್ಲ ಏನೂ ಅನಿಸಲ್ಲ. ತುಂಬಾ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ಬೆಳೆಯೋದು ಕೂಡ ತುಂಬಾ ಸುಲಭ. ಅಂದರೆ ಇವತ್ತು ಸೀಡ್ಸ್ ಹಾಕ್ತಾ ಇದ್ದೀವಿ ಅಂತ ಹೇಳಿದರೆ ನೆಕ್ಸ್ಟ್ ಇದೇ ದಿನ ಅಂದರೆ ಒಂದು ವಾರ ಆದಮೇಲೆ ಮತ್ತೆ ಸೀಡ್ಸ್ ಹಾಕಿದರೆ ಹಾಗೆ ಕಂಟಿನ್ಯೂಸ್ ಆಗ್ತಾ ಇದೆ. ನೀವು ಪ್ರತಿದಿನ ನೀವು ಸೊಪ್ಪು ತಿಂತಾ ಇರ್ಬೋದು. ಬೆಳೆಯೋದು ಕೂಡ ಏನು ಇವಾಗ ಮಳೆಗಾಲ ಅಲ್ವಾ, ನೀರು ಹಾಕೋದು ಬೇಡ. ಸುಮ್ಮನೆ ಸೀಡ್ಸ್ ಹಾಗೆ ಬಿಟ್ಬಿಡ್ತೀನಿ ನಾನು. ಬೇಗನೆ ಬೆಳ್ಕೊಂಬಿಡುತ್ತೆ. ನನಗೇನು ರಿಸ್ಕ್ ಅಂತಲೂ ಅನಿಸಲ್ಲ. ಈ ಸೊಪ್ಪಿನ ಪಲ್ಯ ಅಥವಾ ಸಾಂಬಾರು ಮಾಡ್ಕೊಳ್ಳೋದಕ್ಕಿಂತ ಇದು ಸ್ವಲ್ಪ ವಿಷ ಇರುತ್ತಲ್ವ. ಹಾಗಾಗಿ ಇದನ್ನ ಸುಮ್ಮನೆ ಸಿಂಪಲ್ ಸೊಪ್ಪನ್ನ ಬೇಯಿಸ್ಕೊಂಡ್ರೆ ಆಯಿತು. ಒಂದು ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡು ಈ ಸೊಪ್ಪನ್ನ ಚೆನ್ನಾಗಿ ಎಣ್ಣೆಲೆ ಹುರ್ಕೊಬೇಕು. ಹುರಿದ್ರೆ ಸ್ವಲ್ಪ ಕಹಿ ಕಡಿಮೆ ಅನಿಸುತ್ತೆ. ಇಲ್ಲ ಕಹಿ ಇರಲಿ ಅಂತೇಳಿದರೆ ಒಂದು ಸ್ವಲ್ಪ ತುರ್ಕೊಂಡ್ರೆ ಸಾಕು. ಕಹಿ ಜಾಸ್ತಿ ಬೇಡ ಅಂತೇಳಿದರೆ ಒಂದು ಸ್ವಲ್ಪ ಜಾಸ್ತಿನೇ ಹುರ್ಕೊಬೇಕು. ಅದಾದಮೇಲೆ ಒಂದು ಸ್ವಲ್ಪ ನೀರು ಉಪ್ಪು ಹಾಕ್ಕೊಂಬಿಟ್ರೆ ಒಂದು ಸ್ವಲ್ಪ ತಟ್ಟೆ ಮುಚ್ಚಿಬಿಟ್ರೆ ಒಂದು 5 ನಿಮಿಷ ನೀವು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಬಿಟ್ರೆ ತುಂಬ ಟೇಸ್ಟಿಯಾಗಿರೋ ಸೊಪ್ಪು ರೆಡಿಯಾಗುತ್ತೆ. ರಿಚ್ ಇನ್ ಪ್ರೋಟೀನ್. ಯಾವಾಗಲೂ ನೀವು ತಿನ್ಬೋದು, ಏನೂ ತೊಂದರೆ ಇಲ್ಲ. ಇದು ನಾನು ಚಪಾತಿ ಜೊತೆ ಕೆಲವೊಂದು ಸಲ ಚಪಾತಿ ಜೊತೆ ತಿಂತೀನಿ ಅಷ್ಟೇ. ಅದು ಬಿಟ್ಟರೆ ಈ ರೀತಿ ಸೊಪ್ಪು ಬೇಯಿಸ್ಕೊಂಡು ಸೊಪ್ಪೇ ತಿಂದ್ಬಿಡ್ತೀನಿ. ನನಗೆ ಚಪಾತಿ ಜೊತೆನೇ ತಿನ್ನಬೇಕಂತ ಏನಿಲ್ಲ. ಇವತ್ತು ಚಪಾತಿ ಮಾಡ್ತಾಯಿದ್ದೀನಲ್ವ, ಹಾಗಾಗಿ ಚಪಾತಿ ಜೊತೆ ತಿಂತಾಯಿದ್ದೀನಿ ಅಷ್ಟೇ. ಸೊ ಈ ಥರ ನಾವು ಏನು ಡಯಟಲ್ಲಿ ಇರ್ತೀವಲ್ಲ, ನಾವು ಡಯಟ್ ಫಾಲೋ ಮಾಡೋದು ಇದೇ ರೀತಿ. ನಾವು ಅಂದರೆ ಓಟ್ಸು ಮತ್ತೊಂದು ಇನ್ನೊಂದೆಲ್ಲ ತಿನ್ನೋದಕ್ಕಿಂತ ಈ ರೀತಿ ಸೊಪ್ಪು ಬೇಯಿಸ್ಕೊಂಡು ತಿನ್ನೋದು ಅಥವಾ ತರಕಾರಿನ ನಾವು ಸ್ಟೀಮ್ ಮಾಡ್ಕೊಂಡು ತಿನ್ನೋದು, ಇದೇ ನಮ್ಮ ಡಯಟಲ್ಲಿ ತುಂಬ ಚೆನ್ನಾಗಿ ನಮ್ಮ ಫ್ಯಾಟ್ ಬರ್ನ್ ಆಗುತ್ತೆ. ನೋಡೋದಕ್ಕೂ ಕೂಡ ತುಂಬ ಸುಂದರವಾಗಿ ಕಾಣಿಸ್ತಾ ಇರ್ತೀವಿ. ನಿಮಗೆ ಗೊತ್ತಿರುತ್ತೆ, ದಪ್ಪ ಇದೆ ನಮ್ಗೆ ಯಾವುದೇ ರೀತಿ ಬಟ್ಟೆ ಹಾಕ್ಕೊಂಡ್ರೂ ಚೆನ್ನಾಗಿ ಕಾಣಿಸ್ತಾನೆ ಇರಲ್ಲ. ಎಷ್ಟೇ ಕಾಸ್ಟ್ಲಿ ಬಟ್ಟೆ ತೊಗೊಂಡು ನಾವು ಹಾಕ್ಕೊಳ್ತಾ ಇದ್ದೀವಿ ಅಂದ್ರೂ ಅಷ್ಟು ಚೆನ್ನಾಗೇ ಕಾಣಿಸಲ್ಲ. ಅದೇ ನಾವು ಸ್ಲಿಮ್ ಆಗಿದ್ವಿ ಅಂತ ಹೇಳಿದರೆ ಒಂದು ನಾರ್ಮಲ್ ಒಂದು ಬಟ್ಟೆ ಹಾಕ್ಕೊಂಡ್ರೂ ಕೂಡ ನಾವು ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ. ಆಚೆ ಕಡೆ ಎಲ್ಲ ಬೇಕ್ರಿ ಐಟಮ್ಸ್ ಎಲ್ಲ ತಿನ್ನೋದೆಲ್ಲ ಕಡಿಮೆ ಮಾಡಿಬಿಟ್ಟು ಈ ರೀತಿ ಸೊಪ್ಪು ತರಕಾರಿಗಳನ್ನ ಜಾಸ್ತಿ ತಿನ್ಕೊಂಡು ಮನೆಯಲ್ಲೇ ನಾವು ಯೋಗಗಳು ಅಥವಾ ವರ್ಕೌಟ್ ಒಂದು ಸಿಂಪಲ್ ಒಂದು 20ರಿಂದ ಒಂದು 30 ನಿಮಿಷ ಸಿಂಪಲ್ ವರ್ಕೌಟ್ಸ್ನ ಮಾಡಿಕೊಂಡು ಒಂದು 3ರಿಂದ 4 ಲೀಟರ್ ನಾವು ನೀರು ಕುಡಿತಾ ಇದ್ದೀವಿ ಅಂತ ಹೇಳಿದರೆ ಇದಕ್ಕಿಂತ ಒಳ್ಳೆ ಬೆಸ್ಟ್ ಡಯಟ್ ಯಾವುದೂ ಇಲ್ಲ. ಹಾಗೆ ಜಾಸ್ತಿ ಮಸಾಲ ತಿನ್ನೋದನ್ನೆಲ್ಲ ಕಡಿಮೆ ಮಾಡಿಬಿಟ್ಟು ಈ ನೀರು, ಸೊಪ್ಪು, ತರಕಾರಿ ಹಾಗೆ ಮುದ್ದೆ, ಪ್ರತಿದಿನ ನಿಮ್ಮ ಊಟದಲ್ಲಿ ಮುದ್ದೆ ಇರಬೇಕು. ದಿನಕ್ಕೆ ಒಂದು ಮುದ್ದೆ ತಿನ್ನಬೇಕು. ಈ ರೀತಿ ಮಾಡ್ತಾ ಬಂದರೆ ನಿಮ್ಮದು ಫ್ಯಾಟ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಫಸ್ಟ್ ಬೇಕ್ರಿ ಐಟಮ್ಸು, ಸ್ನ್ಯಾಕ್ಸ್ ಇವೆಲ್ಲ ಕಡಿಮೆ ಮಾಡಿದರೆ ನೀವೇ ನಿಮ್ಮ ಕೊಲೆಸ್ಟ್ರಾಲ್ ನೋಡ್ಕೊಬೋದು. ನೀವು ಒಂದು ಟೇಪ್ ಹಿಡ್ಕೊಂಡು ನೀವು ನೋಡಿಕೊಂಡ್ರೆ ಹೊಟ್ಟೆನ ಒಂದು ವಾರದಲ್ಲಿ ಎಷ್ಟು ಚೇಂಜಸ್ ಕಾಣ್ಬೋದು ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಹಾಗೆ ನಾವು ಕುಡಿಯೋ ನೀರಲ್ಲಿ ಪ್ರತಿದಿನ ಸ್ವಲ್ಪ ಲೆಮನ್ನು ಅಥವಾ ಜೀರಿಗೆ ನೀರು
ಅಥವಾ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಬರುತ್ತಲ್ಲ, ಸೊ ಅದನ್ನೆಲ್ಲ ನೀವು ಪ್ರತಿದಿನ ಒಂದೊಂದು ಥರ ಕುಡಿತಾ ಬಂದರೆ ಅದು ಕೂಡ ತುಂಬ ಚೆನ್ನಾಗೇ ವರ್ಕ್ ಮಾಡುತ್ತೆ. ಕೊಲೆಸ್ಟ್ರಾಲ್ ಕಡಿಮೆ ಮಾಡೋಕ್ಕೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಅದು ಕೂಡ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಕೂಡ ಅಷ್ಟೇ ತುಂಬಾ ಸಿಂಪಲ್ ಆಗಿತ್ತು ಅಂದ್ಕೊಳ್ತೀನಿ ವ್ಲಾಗ್. ತಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.